ಭಾರತದ ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬವಾದ ಚುನಾವಣೆಗಳು ಇಂದು ತಂತ್ರಜ್ಞಾನದ ದೋಷಗಳ ಸುಳಿಯಲ್ಲಿ ಸಿಲುಕಿವೆಯಾ? ನಮ್ಮ ಸಂವಿಧಾನದತ್ತವಾದ ಮತದಾನದ ಹಕ್ಕು ಕೇವಲ ಒಂದು ಸಾಫ್ಟ್ವೇರ್ನ ಕೃಪೆಯನ್ನ ಅವಲಂಬಿಸಿದೆಯಾ? ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದ ಕಾವಲುಗಾರನಂತಿರುವ ಭಾರತದ ಚುನಾವಣಾ ಆಯೋಗ ಪಾರದರ್ಶಕತೆಯನ್ನ ಬದಿಗಿಟ್ಟು ಯಾವುದೇ ಕಠಿಣ ಪರೀಕ್ಷೆಗೆ ಒಳಪಡದ ಸಾಫ್ಟ್ವೇರ್ ಒಂದರ ಮೂಲಕ ಕೋಟ್ಯಾಂತರ ಮತದಾರರನ್ನ ಅನುಮಾನಾಸ್ಪದ ಅಂತ ಹಣೆಪಟ್ಟಿ ಕಟ್ಟುವುದು ಎಷ್ಟು ಸರಿ? ಇದು ಕೇವಲ ತಾಂತ್ರಿಕ ದೋಷನ ಅಥವಾ ವ್ಯವಸ್ಥಿತವಾದ ದಮನನ? ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಕೋಟ್ಯಾಂತರ ಮತದಾರರ ಹಕ್ಕನ್ನ ಪ್ರಶ್ನಿಸುವ ಅಧಿಕಾರವನ್ನ ಮಾನವ ವಿವೇಚನೆಗಿಂತ ಹೆಚ್ಚಾಗಿ ಯಂತ್ರಗಳಿಗೆ ನೀಡಲಾಗಿದೆಯಾ? ಈ ಪ್ರಶ್ನೆಗಳು ಇಂದು ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯನನ್ನೂ ಕಾಡಬೇಕಿದೆ. ಯಾಕಂದ್ರೆ ಇತ್ತೀಚೆಗೆ ಹೊರಬಿದ್ದಿರುವ ಆಘಾತಕಾರಿ ಮಾಹಿತಿಯೊಂದು ನಮ್ಮ ಚುನಾವಣಾ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವಂತಿದೆ. ಏನಿದು ವಿವಾದ? ರಿಪೋರ್ಟರ್ಸ್ ಕಲೆಕ್ಟಿವ್ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಏನು? ತನಿಖಾ ವರದಿಗಳ ಜಾಲತಾಣವಾದ ರಿಪೋರ್ಟರ್ಸ್ ಕಲೆಕ್ಟಿವ್ ಇತ್ತೀಚೆಗೆ ಪ್ರಕಟಿಸಿದ ವರದಿಯೊಂದು ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಭಾರತದ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಳಸಿದ ಪರೀಕ್ಷಿಸಲ್ಪಡದ ಮತ್ತು ಅಸ್ಪಷ್ಟ ಸಾಫ್ಟ್ವೇರ್ ಒಂದು ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶದಲ್ಲಿ ಬರೋಬ್ಬರಿ 3.66 ಕೋಟಿ ಮತದಾರರನ್ನ ಅನುಮಾನಾಸ್ಪದ ಅಂತ ಗುರುತಿಸಿದೆ. ವರದಿಯ ಪ್ರಕಾರ ಈ ಸಾಫ್ಟ್ವೇರ್ ಬಳಕೆಗೆ ಸಂಬಂಧಪಟ್ಟಂತೆ ಆಯೋಗ ಯಾವುದೇ ಲಿಖಿತ ಸೂಚನೆಗಳನ್ನಾಗಲಿ ಅಧಿಕೃತ ಕೈಪಿಡಿಯನ್ನಾಗಲಿ ಅಥವಾ ಕಾರ್ಯವಿಧಾನಗಳನ್ನಾಗಲಿ ರೂಪಿಸಿಲ್ಲ. ಕೇವಲ ತಂತ್ರಜ್ಞಾನದ ಅಲ್ಗರಿದಮ್ಗಳ ಆಧಾರದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ 1.31 ಕೋಟಿ ಮತ್ತು ಮಧ್ಯಪ್ರದೇಶದಲ್ಲಿ 2.35 ಕೋಟಿ ಮತದಾರರನ್ನ ಶಂಕಿತರ ಪಟ್ಟಿಗೆ ಸೇರಿಸಲಾಗಿದೆ. ಆಯೋಗ ಇದನ್ನ ತಾರ್ಕಿಕ ವ್ಯತ್ಯಾಸಗಳು ಅಂತ ಕರೆದಿದೆ. ಈ ಸಮಸ್ಯೆಯ ಮೂಲ ಇರೋದು ದತ್ತಾಂಶಗಳ ಡಿಜಿಟಲೀಕರಣದಲ್ಲಿ. ಸುಮಾರು 20 ವರ್ಷಗಳಷ್ಟು ಹಳೆಯದಾದ ಅಸ್ಪಷ್ಟವಾಗಿರುವ ಮತದಾರರ ಪಟ್ಟಿಗಳನ್ನ ಅತ್ಯಂತ ತರಾತುರಿಯಲ್ಲಿ ಡಿಜಿಟಲೀಕರಣಗೊಳಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟದ ಪರಿಶೀಲನೆ ನಡೆದಿಲ್ಲ. ಪರಿಣಾಮವಾಗಿ ವಯಸ್ಸಿನ ವ್ಯತ್ಯಾಸ, ಹೆಸರಿನಲ್ಲಿನ ಸಣ್ಣ ಪುಟ್ಟ ಬದಲಾವಣೆ ಅಥವಾ ಒಂದೇ ಕುಟುಂಬದಲ್ಲಿ ಹೆಚ್ಚು ಮತದಾರರಿರುವಂತಹ ತಾಂತ್ರಿಕ ಕಾರಣಗಳನ್ನ ಮುಂದಿಟ್ಕೊಂಡು ಸಾಫ್ಟ್ವೇರ್ ಮತದಾರರನ್ನ ಶಂಕಿತರು ಅಂತ ಗುರುತಿಸಿದೆ. ವಿಪರ್ಯಾಸ ಅಂದ್ರೆ ಈ ಸಾಫ್ಟ್ವೇರ್ ತೋರಿಸುತ್ತಿರುವ ದೋಷಗಳನ್ನ ಸರಿಪಡಿಸಲು ಮತದಾರರು ಯಾವ ದಾಖಲೆ ನೀಡಬೇಕು ಅನ್ನೋದಕ್ಕೂ ಸ್ಪಷ್ಟ ಉತ್ತರ ಇಲ್ಲ. ತಂತ್ರಜ್ಞಾನದ ಹೆಸರಿನಲ್ಲಿ ಸಾಂವಿಧಾನಿಕ ಹಕ್ಕುಗಳ ಹರಣ. ಈ ಬೆಳವಣಿಗೆಯನ್ನ ಕೇವಲ ಆಡಳಿತಾತ್ಮಕ ಲೋಪ ಅಂತ ಕಡೆಗಣಿಸಲು ಸಾಧ್ಯವಿಲ್ಲ. ಇದರ ಹಿಂದೆ ಅಡಗಿರುವ ಅಪಾಯಗಳು ಮತ್ತು ಪರಿಣಾಮಗಳು ಗಂಭೀರವಾಗಿವೆ. ಪ್ರಜಾಪ್ರಭುತ್ವದ ಜೀವಾಳವೇ ಪಾರದರ್ಶಕತೆ. ಆದರೆ ಚುನಾವಣಾ ಆಯೋಗ ಬಳಸಿದ ಈ ಸಾಫ್ಟ್ವೇರ್ ಒಂದು ಬ್ಲಾಕ್ ಬಾಕ್ಸ್ ನಂತಿದೆ. ಅದು ಯಾವ ಆಧಾರದ ಮೇಲೆ ಒಬ್ಬ ಮತದಾರನನ್ನ ಶಂಕಿತ ಅಂತ ಕರೆಯುತ್ತೆ ಅನ್ನೋದು ಸ್ವತಃ ಅಧಿಕಾರಿಗಳಿಗೆ ಸ್ಪಷ್ಟವಿಲ್ಲ. ಯಾವುದೇ ಲಿಖಿತ ಆದೇಶಗಳಿಲ್ಲದೆ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಮೌಖಿಕ ಸೂಚನೆಗಳ ಮೇಲೆ ಕೆಲಸ ಮಾಡಲು ಬಿಟ್ಟಿರುವುದು ಆತಂಕಕಾರಿ. ಆಯೋಗ ಎಸ್ಐಆರ್ ನಡೆಸುತ್ತಿರುವ 12 ರಾಜ್ಯಗಳ ದತ್ತಾಂಶವನ್ನ ಸಾರ್ವಜನಿಕ ಪರಿಶೀಲನೆಗೆ ಮುಕ್ತವಾಗಿಡದೇ ಇರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಾಮಾನ್ಯವಾಗಿ ಕಾನೂನಿನ ಪ್ರಕಾರ ಯಾರನ್ನಾದ್ರೂ ತಪ್ಪಿತಸ್ಥ ಅಥವಾ ಅನರ್ಹ ಅಂತ ಸಾಬೀತುಪಡಿಸುವ ಜವಾಬ್ದಾರಿ ಆಡಳಿತ ವ್ಯವಸ್ಥೆಯ ಮೇಲಿರುತ್ತೆ. ಆದರೆ ಇಲ್ಲಿ ಒಂದು ಯಂತ್ರ ನೀವು ಅನುಮಾನಾಸ್ಪದ ಅಂತ ಹೇಳಿದ ತಕ್ಷಣ ತಾವು ನೈಜ ಮತದಾರರು ಅಂತ ಸಾಬೀತುಪಡಿಸುವ ಹೊಣೆಗಾರಿಕೆ ಬಡ ಮತದಾರರ ಹೆಗಲ ಮೇಲೆ ಬಿದ್ದಿದೆ. ಅದರಲ್ಲೂ ಗ್ರಾಮೀಣ ಭಾಗದ ಅನಕ್ಷರಸ್ಥ ಮತ್ತು ಬಡ ಜನ ತಾಂತ್ರಿಕ ದೋಷಗಳಿಗೆ ಬಲಿಯಾಗಿ ತಮ್ಮ ಹಕ್ಕು ಕಳೆದುಕೊಳ್ಳುವ ಸಾಧ್ಯತೆಯೇ ಹೆಚ್ಚು. ಮಧ್ಯಪ್ರದೇಶದಲ್ಲಿ 41% ಮತದಾರರು ಸಂಶಯದ ಸುಳಿಗೆ ಸಿಲುಕಿದ್ದಾರೆ ಅಂತಂದ್ರೆ ಅದು ಇಡೀ ಚುನಾವಣಾ ಫಲಿತಾಂಶವನ್ನೇ ತಿರುಚಬಲ್ಲದು. ತಂತ್ರಜ್ಞಾನ ಮಾನವನ ಕೆಲಸವನ್ನ ಸುಲಭಗೊಳಿಸಬೇಕೇ ಹೊರತು ನಿರ್ಧಾರ ಕೈಗೊಳ್ಳುವ ಯಜಮಾನನಾಗಬಾರದು. 20 ವರ್ಷಗಳ ಹಳೆಯ ಫೋಟೋಗಳನ್ನ ಆಧುನಿಕ ಸಾಫ್ಟ್ವೇರ್ ಮೂಲಕ ಸ್ಕ್ಯಾನ್ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕ? ವರದಿಯ ಪ್ರಕಾರ ಒಂದ್ ಕಡೆ ಎಸ್ಐಆರ್ ಪ್ರಕ್ರಿಯೆ ನಡೀತಿರುವಾಗಲೇ ಆಯೋಗ ಸಾಫ್ಟ್ವೇರ್ ಅನ್ನ ಪದೇ ಪದೇ ಬದಲಾಯಿಸಿದೆ. ಇದರಿಂದ ಪಶ್ಚಿಮ ಬಂಗಾಳದಲ್ಲಿ ಶಂಕಿತರ ಸಂಖ್ಯೆ 1.31 ಕೋಟಿಯಿಂದ 95 ಲಕ್ಷಕ್ಕೆ ಇಳಿದಿದೆ. ಅಂದ್ರೆ ಮೊದಲಿಗೆ ಶಂಕಿತ ಅಂತ ಗುರುತಿಸಲ್ಪಟ್ಟ 36 ಲಕ್ಷ ಜನ ಇದ್ದಕ್ಕಿದ್ದಂತೆ ಶುದ್ಧರಾದ್ರು ಅಂತ ಅರ್ಥನಾ? ಹಾಗಾದ್ರೆ ಆ ಸಾಫ್ಟ್ವೇರ್ನ ವಿಶ್ವಾಸಾರ್ಹತೆ ಏನು? ಈ ಬದಲಾವಣೆಗಳು ಯಾವ ಮಾನದಂಡದ ಮೇಲೆ ನಡೆದುವು ಅನ್ನೋದಕ್ಕೂ ಉತ್ತರ ಇಲ್ಲ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಮಂಗಳವಾರ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ಗೆ ಚುನಾವಣಾ ಆಯೋಗ ಬಿಜೆಪಿಯ ಐಟಿ ಸೆಲ್ ಅಭಿವೃದ್ಧಿಪಡಿಸಿದ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸುತ್ತಿದೆ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆರೋಪಿಸಿದ್ದಾರೆ. ಎಸ್ಐಆರ್ ಪ್ರಶ್ನಿಸಿ ಟಿಎಂಸಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ಸಿಎಂ ಹೊಸ ಆರೋಪಗಳನ್ನು ಮಾಡಿದ್ದಾರೆ. ಮುಂಬರುವ ಗಂಗಾಸಾಗರ್ ಮೇಳದ ಸಿದ್ಧತೆಯ ಮೇಲ್ವಿಚಾರಣೆ ಮಾಡೋಕೆ ದಕ್ಷಿಣ 24 ಪರಗಣ ಜಿಲ್ಲೆಯ ಸಾಗರ್ ದ್ವೀಪಕ್ಕೆ ತಮ್ಮ 2 ದಿನಗಳ ಭೇಟಿಯನ್ನ ಮುಕ್ತಾಯಗೊಳಿಸುವ ಮೊದಲು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಮತಾ ಬ್ಯಾನರ್ಜಿ, ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ನಡೆಸುವಾಗ ಎಲೆಕ್ಷನ್ ಕಮಿಷನ್ ಎಲ್ಲ ರೀತಿಯ ತಪ್ಪು ಕ್ರಮಗಳನ್ನ ಆಶ್ರಯಿಸುತ್ತಿದೆ ಅಂತ ಟೀಕಿಸಿದ್ರು. ಎಸ್ಐಆರ್ ಅನ್ನ ನಡೆಸೋಕೆ ಚುನಾವಣಾ ಆಯೋಗ ಎಲ್ಲ ರೀತಿಯ ತಪ್ಪು ಕ್ರಮಗಳಿಗೆ ಆಶ್ರಯಿಸ್ತಾ ಇದೆ. ಇದು ಅರ್ಹ
ಮತದಾರರನ್ನ ಸತ್ತವರು ಅಂತ ಗುರುತಿಸುತ್ತಿದೆ ಮತ್ತು ವೃದ್ಧರು, ಅನಾರೋಗ್ಯ ಪೀಡಿತರು ಹಾಗೂ ಅಸ್ವಸ್ಥರಿಗೆ ವಿಚಾರಣೆಗೆ ಹಾಜರಾಗುವಂತೆ ಒತ್ತಾಯಿಸುತ್ತಿದೆ. ಇದು ಬಿಜೆಪಿಯ ಐಟಿ ಸೆಲ್ ಅಭಿವೃದ್ಧಿಪಡಿಸಿದ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಈ ಪ್ರಕ್ರಿಯೆಗೆ ಬಳಸ್ತಾ ಇದೆ. ಇದು ಕಾನೂನು ಬಾಹಿರ, ಅಸಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವ ವಿರೋಧಿ. ಇದು ಮುಂದುವರಿಬಾರದು ಅಂತ ಹೇಳಿದ್ದಾರೆ. ಎಸ್ಐಆರ್ನಲ್ಲಿ ಭಾಗವಹಿಸುವಾಗ ಜನ ಜಾಗರೂಕರಾಗಿರಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಸಹಾಯದ ಅಗತ್ಯ ಇರೋರ ಪಕ್ಕದಲ್ಲಿ ಅವರು ನಿಲ್ಲಬೇಕು. ಅವರು ನನ್ನನ್ನು ಬೆಂಬಲಿಸುವ ಅಗತ್ಯ ಇಲ್ಲ. ಈ ಪ್ರಕ್ರಿಯೆಯಿಂದ ತೊಂದರೆಯಲ್ಲಿರೋರನ್ನ ಮಾತ್ರ ಬೆಂಬಲಿಸಿ ಅಂತ ಅವರು ಹೇಳಿದ್ರು. ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ತಮ್ಮ ಪಕ್ಷದ ನಿರ್ಧಾರವನ್ನು ಪ್ರಕಟಿಸಿದ ಮಮತಾ, ಇದು ಅಸ್ತಿತ್ವಕ್ಕಾಗಿ ಹೋರಾಟ. ನಾವು ಕಾನೂನು ಸಹಾಯವನ್ನು ಬಯಸುತ್ತಿದ್ದೇವೆ. ಎಸ್ಐಆರ್ನಿಂದಾಗಿ ಹಲವು ಜನ ಸಾವನ್ನಪ್ಪಿದ್ದಾರೆ. ನಾವು ನಾಳೆ ನ್ಯಾಯಾಲಯದ ಮೊರೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಕೃತಕ ಬುದ್ಧಿಮತ್ತೆ ಈಗ ಹೊರಹೊಮ್ಮಿದೆ. ಚಿತ್ರಗಳು ಮತ್ತು ಧ್ವನಿಗಳನ್ನು ಬಳಸಿ ಸುಳ್ಳುಗಳನ್ನು ಹರಡಬಹುದು. ಎಐ ಬಳಸಿ ಹೆಸರುಗಳನ್ನು ತೆಗೆದುಹಾಕಲಾಗ್ತಿದೆ. ಮತದಾರರಿಗೆ ಶಾಸನಬದ್ಧವಾಗಿ ಪ್ರತಿಕ್ರಿಯಿಸಲು ಸಾಕಷ್ಟು ಅವಕಾಶವನ್ನ ನೀಡದೆ ಲಕ್ಷಾಂತರ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಆರೋಪಿಸಿದ್ರು. ಭಾರತದ ಚುನಾವಣಾ ಆಯೋಗ ಜಾಗತಿಕ ಮಟ್ಟದಲ್ಲಿ ಒಂದು ಗೌರವಾನ್ವಿತ ಸಂಸ್ಥೆ. ಆದರೆ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಎತ್ತಿರುವ ಪ್ರಶ್ನೆಗಳು ಆಯೋಗದ ಕಾರ್ಯವೈಖರಿಯ ಮೇಲೆ ಕಪ್ಪು ಚುಕ್ಕೆ ಮೂಡಿಸುವಂತಿದೆ. ತಂತ್ರಜ್ಞಾನದ ಅಳವಡಿಕೆ ಸ್ವಾಗತಾರ್ಹವೇ ಆದರೂ ಅದು ಮತದಾರರ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಸ್ತ್ರವಾಗಬಾರದು. ತಾರ್ಕಿಕ ವ್ಯತ್ಯಾಸ ಎಂಬ ತಾಂತ್ರಿಕ ಪದದ ಅಡಿಯಲ್ಲಿ ಕೋಟ್ಯಾಂತರ ಜನರ ಸಾಂವಿಧಾನಿಕ ಹಕ್ಕನ್ನ ಅಮಾನತಿನಲ್ಲಿರೋದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾದದ್ದು. ಈಗಲಾದರೂ ಚುನಾವಣಾ ಆಯೋಗ ಮೌನ ಮುರಿದು ಈ ಸಾಫ್ಟ್ವೇರ್ನ ಕಾರ್ಯವಿಧಾನ ಏನು, ದೋಷಪೂರಿತ ಪಟ್ಟಿಯನ್ನು ಸರಿಪಡಿಸಲು ಕೈಗೊಂಡ ಕ್ರಮಗಳೇನು ಮತ್ತು ಈ ಗೊಂದಲದಿಂದಾಗಿ ಒಬ್ಬನೇ ಒಬ್ಬ ನೈಜ ಮತದಾರನು ತನ್ನ ಹಕ್ಕಿನಿಂದ ವಂಚಿತನಾಗುವುದಿಲ್ಲ ಅನ್ನೋದನ್ನ ಖಚಿತಪಡಿಸಬೇಕು. ಇಲ್ಲದೇ ಇದ್ರೆ ಮುಂಬರುವ ಚುನಾವಣೆಗಳು ಜನಾದೇಶವಾಗುವ ಬದಲು ಯಂತ್ರಾದೇಶವಾಗುವ ಅಪಾಯವಿದೆ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ತಂತ್ರಜ್ಞಾನ ಪಾರದರ್ಶಕವಾಗಿರಬೇಕು ಮತ್ತು ವ್ಯವಸ್ಥೆ ಉತ್ತರದಾಯಿ ಆಗಿರಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.